ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯಲ್ಲೇ ತಿಂಡಿ ಮಾಡೋಣ ಅಂತ ನಾನು ಮತ್ತು ನನ್ನ ಅವ್ರಿಗೆ ಇಬ್ಬರು ಮಾತಾಡ್ಕೊಂಡಿದ್ವಿ. ನಾನು ವಿಡಿಯೋ ಮಾಡೋದನ್ನು ಅಂದರೆ ಎಡಿಟ್ ಮಾಡೋದು ತುಂಬ ಲೇಟ್ ಆಯಿತು, ಸಾರಿ ಬೇಜಾರು ಮಾಡ್ಕೋಬೇಡಿ. ನಾನು ಹೇಳಿದ್ದೆ ಪೂಜೆ ಮಾಡಬೇಕಾದ್ರೆ ಆಲ್ಮೋಸ್ಟ್ ನಾವೆಲ್ಲ ಮನೆಯಲ್ಲೇ ಮಾಡಿರೋದು ತಿಂಡಿ ಅಂತ. ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ವೀಡಿಯೋನ, ನಂಗೆ ಟೈಮ್ ಇರಲಿಲ್ಲ. ಹಾಗೆಯೇ ಮನೆಯಲ್ಲೇ ನಾನು ಮತ್ತು ನನ್ನ ಅವ್ರಿಗೆ ಇಬ್ಬರು ಮನೇಲೇ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ವಿ. ನೀವೇ ನೋಡಿದ್ರಿ ರವೆ ಉಂಡೆ ರೆಡಿ ಆಯಿತು. ಇವಾಗ ಹಾಗೆಯೇ ಒಬ್ಬಟ್ಟು ಹೂರಣ ರೆಡಿ ಮಾಡಿಬಿಡೋಣ. ಅದು ಹಿಟ್ಟು ಬಿಸಿ ಇದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ಹಾರಿದ್ರೇ ಚೆನ್ನಾಗಿರುತ್ತೆ. ಹಾಗೆ ರೆಡಿ ಮಾಡಿದೆ. ಓಕೆನಾ, ಮಾತಾಡು. ನೋಡಿ ಇವಾಗ ಕರ್ಜಿಕಾಯಿ ರೆಡಿ ಆಗ್ತಿದೆ. ಆಲ್ಮೋಸ್ಟ್ ರೆಡಿ ಮಾಡಿದೆ ಕರ್ಜಿಕಾಯಿಗೆ. ಇವಾಗ ಕರ್ಜಿಕಾಯಿ ಮತ್ತು ನೆಕ್ಸ್ಟು ಅದ್ರದ್ದು ಹಿಟ್ಟು ಇದರಲ್ಲೇ ಸ್ವಲ್ಪ ಪೂರಿ ಮಾಡ್ಕೋತೀವಿ. ಅದು 2 ಐಟಮ್ ಆಯಿತು. ಮತ್ತು ಇವಾಗ ಒಬ್ಬಟ್ಟು ಹೂರಣ ನೋಡಿದ್ರಲ್ಲ, ಅದಕ್ಕೆ ಒಬ್ಬಟ್ಟು ಹೂರಣನೂ ರೆಡಿ ಇದೆ. ಇವಾಗ ಒಬ್ಬಟ್ಟು ಮಾಡಬೇಕು. ಇವಾಗ ನೋಡಿ ಕರ್ಜಿಕಾಯ್ದು ಅದು ಮಿಷಿನ್ ಅಂದರೆ ಇರಲಿಲ್ಲ ನಮ್ಮ ಹತ್ರ ಪ್ರೆಸ್ಸಿಂಗು. ನಾನೇ ಕೈಯಲ್ಲೇ ಹಾಗೆ ಮುರಿಯೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಬಟ್ ತುಂಬ ಚೆನ್ನಾಗಿ ಬಂತು. ಆಂಟಿ ಹೇಳ್ತಾರೆ, ಇಲ್ಲ ಕಣೆ ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತ. ನಂಗೆ ತುಂಬ ಎನ್ಕರೇಜ್ ಮಾಡ್ತಿದ್ದಾರೆ. ಅಂದರೆ ನಂಗೆ ಆಂಟಿ ಇದ್ದರೆ ಏನೋ ಒಂಥರ ತುಂಬಾ ಖುಷಿ ಆಗ್ತದೆ. ಅದನ್ನು ಕೂಡ ರೆಡಿ ಆಯಿತು ಕರ್ಜಿಕಾಯಿ. ಎಣ್ಣೆಲಿ ಕರಿಬೇಕು ನಾನು. ಎಣ್ಣೆಲಿ ಕರೆದಾದ್ಮೇಲೆ ನೆಕ್ಸ್ಟು ಇನ್ನೊಂದು ತಿಂಡಿ ರೆಡಿ ಆಗುತ್ತೆ, ಸರ್ಜಪ್ಪ. ನೋಡಿ ಇವಾಗ ಕರ್ಜಿಕಾಯಿ ರೆಡಿ ಇದೆ. ಇವಾಗ ನೋಡಿ ಕರ್ಜಿಕಾಯಿನ ಎಣ್ಣೆಗೆ ಹಾಕ್ತಾಯಿದ್ದೀನಿ. ನನ್ನ ಅವ್ರಿಗೆ ಅದನ್ನು ತೆಗೆದು ಉಲ್ಟಾ ಪಲ್ಟಾ ಮಾಡ್ತಾಯಿದ್ದಾರೆ. ಅವಳು ಮಾಡ್ತಾಯಿದ್ಲು, ನಾನು ಕರ್ಜಿಕಾಯಿನೆಲ್ಲ ಪ್ರೆಸ್ ಮಾಡಿಕೊಟ್ಟೆ. ಅವಳು ನಾನು ಬೇಯಿಸ್ತೀನಿ ಕಣೆ ಅಂದ್ಬಿಟ್ಟು ಬೇಯಿಸ್ತಾ ಇದ್ದಾರೆ. ನೋಡಿ ಯಾರು ಅಂತ ತೋರಿಸ್ತೀನಿ ನನ್ನ ಅವ್ರಿಗಿನ. ಇವರೇ ಅವರು. ಇವಾಗ ನಾನು ಸ್ವಲ್ಪ ಬೇಯಿಸ್ತೀನಿ ಅಂದ್ಬಿಟ್ಟು ನಾನು ಸ್ವಲ್ಪ ಬೇಯಿಸಿ ಅದನ್ನೆಲ್ಲ ಜೋಡಿಸ್ತಾ ಇದ್ದೀನಿ. ಮನೇಲಿ ಏನೋ ಒಂಥರ ಖುಷಿ. ಮನೇಲಿ ಮಾಡಿದ್ರೆ ಏನು ಅಂದರೆ ಎಕ್ಸ್ಟ್ರಾನು ಮಾಡ್ಬೋದು, ಮತ್ತು ಮನೇಲಿ ಎಲ್ಲರೂ ತಿನ್ಬೋದು, ನಾವು ಕೊಡೋರಿಗೂ ಸರಿನೇ ಅಂತ ನಾವಿಬ್ಬರೇ ಕೂತ್ಕೊಂಡು ಮಾತಾಡ್ಕೊಂಡು ಮಾಡ್ತಾಯಿದ್ವಿ. ಹಾಗೆಯೇ ಬಾಣಲಿ ಬಗ್ಗೆನೂ ಮಾತಾಡ್ಬೇಕು ನಾನು. ನಮ್ಮ ಅತ್ತೆಗೆ ಅವ್ರ ಅತ್ತೆ ಕೊಟ್ಟಿರೋ ಬಾಣಲಿ ಇದು. ನಾವು ನೆನಪಕ್ಕೋಸ್ಕರ ಇಟ್ಕೊಂಡಿರೋದು. ಅಂದರೆ ನನ್ನ ಅವ್ರಿಗಿತಿ ದೊಡ್ಡವರಲ್ವ ಅಂತೇಳಿ ನಮ್ಮ ಅತ್ತೆ ಅವ್ರಿಗೆ ಕೊಟ್ಟಿದ್ದಾರೆ. ನಾನು ಇದೇ ಬಾಣಲಿಲಿ ಗಣೆ ಮಾಡೋದು ಅಂತ ಹೇಳಿದ್ರು. ಆದ್ರೂ ಒಂಥರ ನೆನಪು, ನಮ್ಮ ಅಜ್ಜಿ ಕೊಟ್ಟಿರೋ ಬಾಣಲಿ ಅಂತ. ಅದರಲ್ಲೇ ನಾವು ಈಗ ನೆಕ್ಸ್ಟ್ ಪೂರಿ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಒಬ್ಬಟ್ಟು ಮಾಡಿದ್ರೆ ಸರ್ಜಪ್ಪ ನೆಕ್ಸ್ಟು, ಆಮೇಲೆ ಪೂರಿ ರೆಡಿ ಆಯ್ತು. ಇವಾಗ ಸ್ವಲ್ಪ ಹಾಕ್ತಾನೆ. ಇವಾಗ ಸರ್ಜಪ್ಪ ರೆಡಿ ಮಾಡ್ತಾಯಿದ್ದೀನಿ. ಸರ್ಜಪ್ಪ ರೆಡಿ ಮಾಡಿಬಿಟ್ಟು ಅದನ್ನು ಕೂಡ ಎಣ್ಣೆಲಿ ಕರಿಬೇಕು. ಪೂರಿ ಆದಮೇಲೆ ಆ ಸರ್ಜಪ್ಪನ ಕೂಡ ಎಣ್ಣೆಲಿ ಕರೆದ್ಬಿಡೋಣ ಅಂತ ಒಟ್ಟಿಗೆ ಆಯಿಲ್ದು ಏನೇನಿದೆ ಬೇಯಿಸೋದನ್ನೆಲ್ಲ ಬೇಯಿಸ್ಕೊಂಡ್ಬಿಡ್ತಾಯಿದ್ದೀವಿ. ನೆಕ್ಸ್ಟು ಒಬ್ಬಟ್ಟು ರೆಡಿ ಮಾಡಬೇಕು. ಇವಾಗ ಒಬ್ಬಟ್ಟು ಕೂಡ ನೋಡಿ. ಇವಾಗ ಒಬ್ಬಟ್ಟು ರೆಡಿ ಮಾಡ್ತಾಯಿದ್ದೀನಿ. ಪ್ರೆಸ್ಸಿಂಗ್ ಬೇಡ, ನಾನೇ ಕೈಯಲ್ಲೇ ಪ್ರೆಸ್ ಮಾಡ್ತೀನಿ ಅಂತ ಕೈಯಲ್ಲೇ ಕೂಡ ಪ್ರೆಸ್ ಮಾಡ್ತಾಯಿದ್ದೀನಿ. ಅಂದರೆ ನಾವು ಕೈಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮಿಷಿನ್ಗಿನ್ನ. ನೋಡಿ ಸರ್ಜಪ್ಪ ರೆಡಿ. ನೋಡಿ ಇವಾಗ ಸರ್ಜಪ್ಪ ರೆಡಿ ಆಯ್ತಲ್ವ. ಇವಾಗ ಒಬ್ಬಟ್ಟನ್ನ ಇವಾಗ ತವದಲ್ಲೇ ಸುಟ್ಬಿಡೋಣ ಅಂತೇಳಿ ಈಗ ತವ ಇಟ್ಟಿದ್ದೀನಿ. ಇವಾಗ ಅದನ್ನು ಪ್ರೆಸ್ ಮಾಡಿ ಬೇಯಿಸ್ತಾ ಇದ್ದೀನಿ. ಬೇಯಿಸಿ ಒಂದು ಪೇಪರ್ಗೆ ಹಾಕ್ಕೊಂಡು ಈಗ ಅದು ಕೂಡ ರೆಡಿ ಆಯಿತು ಆಲ್ಮೋಸ್ಟು. ಇವಾಗೆಲ್ಲ ಆಲ್ಮೋಸ್ಟ್ ತಿಂಡಿ ರೆಡಿ ಆದಂಗೆ ಇವಾಗ ಇಬ್ಬರೂ ಕೂತ್ಕೊಂಡು ಒಬ್ಬಟ್ಟು ರೆಡಿ. ನೋಡಿದ್ರಲ್ಲ ಇವಾಗ ತಿಂಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಪೂರಿ, ಕರ್ಜಿಕಾಯಿ, ರವೆ ಉಂಡೆ ಮತ್ತು ಸರ್ಜಪ್ಪ ಮತ್ತು ಒಬ್ಬಟ್ಟು ಇಷ್ಟು ಕೂಡ ರೆಡಿ ಆಯಿತು. ಮನೇಲಿ ಮಾಡಿದ್ರೆ ನಾವು ಹೇಳೋದ್ನಲ್ಲ ಎಕ್ಸ್ಟ್ರಾ ಕೂಡ ಮಾಡ್ಕೋಬೋದು. ಈಗ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.